ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಮನೆಯಲ್ಲಿ ಭಾರ್ಗವಿ ಹೇಳ್ತಾ ಇರ್ತಾಳೆ ಅರ್ಜುನ್ ಹತ್ರ, ಸಾಕು ಅರ್ಜುನ್, ಎಷ್ಟಂತ ಸುಳ್ಳು ಹೇಳ್ತೀರಾ, ನೀವು ಮಾಡಿದ್ದು ಏನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀರಾ. ಅಲ್ಲ, ಆವತ್ತು ರೌಡಿಗಳು ಬಂದಾಗ ನಾನು ಹೇಳಿದೆ ಸಂಧ್ಯಾನ ಕರ್ಕೊಂಡು ಮನೆಗೆ ಹೋಗಿ ಅಂತ. ಆದರೆ ನೀವೇನು ಮಾಡಿದ್ರಿ, ನೀವು ಸಂಧ್ಯಾನ ಫ್ರೆಂಡ್ ಹತ್ರ ಬಿಟ್ಟು ನನ್ನ ಹತ್ರ ಯಾಕೆ ಬಂದ್ರಿ ಹೇಳಿ. ನನ್ನ ಹತ್ರ ಬರುವಂಥ ಅವಶ್ಯಕತೆ ಏನಿತ್ತು. ನಾನು ನಿಮಗೆ ಸಂಧ್ಯಾನ ಕಾಪಾಡಿ ಅಂತ ಹೇಳಿದ್ದೆ ಅಲ್ಲ. ಅಷ್ಟೇ ಅಲ್ಲದೆ ಪ್ರತಿ ಸಲ ನಾನು ಕೇಳ್ತಾನೆ ಇದ್ದೆ, ಸಂಧ್ಯಾ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಎಷ್ಟು ಸಲ ಕೇಳಿದ್ದೇನೆ ಅವಳ ಬಗ್ಗೆ. ಆದರೆ ನೀವು ಪ್ರತಿ ಸಲ ಅವಳು ಚೆನ್ನಾಗಿದ್ದಾಳೆ ಹಾಗೆ ಹೀಗೆ ಅಂತ ಹೇಳಿದ್ರಿ. ಆದರೆ ಏನಾಯಿತು, ನಿಜ ಹೇಳಿ ಅರ್ಜುನ್ ಅವರೇ, ನಿಜವಾಗ್ಲೂ ನೀವು ನಿಮ್ಮ ಅಪ್ಪನಿಗೆ ಸಹಾಯ ಮಾಡ್ಲಿಕ್ಕೆ ಹೋಗಿ ಸಂಧ್ಯನಿಗೆ ಏನೋ ಮಾಡಿದ್ರ, ಸತ್ಯ ಹೇಳಿ ಅಂತ ಹೇಳ್ತಾಳೆ. ಆಗ ಅರ್ಜುನ್ ಹೇಳ್ತಾಳೆ, ಅಯ್ಯೋ ಮೇಡಮ್, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ, ಸಂಧ್ಯಾ ನನ್ನ ತಂಗಿ ಥರ, ಅವಳನ್ನು ಕೋರ್ಟಿಗೆ ಬರೋ ತನಕ ಕಾಪಾಡ್ಕೊಂಡಿದ್ದೆ. ಆದರೆ ಅದು ಹೇಗೆ ಏನಾಯಿತು ಒಂದು ಗೊತ್ತಿಲ್ಲ, ರೌಡಿಗಳಿಗೆ ಹೇಗೆ ಬಂದರು, ಅವ್ರಿಗೆ ಹೇಗೆ ಗೊತ್ತಾಯಿತು ಅವಳು ಅಲ್ಲಿರೋದು, ನಂಗೆ ಒಂದು ಗೊತ್ತಿಲ್ಲ ಮೇಡಮ್, ದಯವಿಟ್ಟು ನನ್ನ ನಂಬಿ ಮೇಡಮ್, ಪ್ಲೀಸ್ ಮೇಡಮ್ ಅಂತ ಎಷ್ಟೇ ಗೋಗರಿತಿದ್ರು ಭಾರ್ಗವಿ ಕೇಳ್ತಾನೆ ಇರಲ್ಲ. ಭಾರ್ಗವಿ ಹೇಳ್ತಾಳೆ, ಸಾಕು ನಿಲ್ಲಿಸು, ಎಷ್ಟಂತ ಸುಳ್ಳು ಹೇಳ್ತೀಯ, ನೀನು ನನ್ನನ್ನು ಪ್ರೀತಿ ಮಾಡಿ ನಂಗೆ ಮೋಸ ಮಾಡಿದೆ. ನನ್ನ ಅಪ್ಪನ ಬಿಟ್ಟು ನಾನು ತುಂಬ ಇಷ್ಟಪಟ್ಟಿದ್ದು, ತುಂಬ ನಂಬಿದ್ದಂದರೆ ನೀನೊಬ್ಬನೇ. ಆದರೆ ನೀನು ನನಗೆ ಮೋಸ ಮಾಡಿದೆ ಅಲ್ವಾ, ನನ್ನ ಪ್ರೀತಿಗೆ ಮೋಸ ಮಾಡಿದೆ. ಇನ್ನು ನಿನ್ನನ್ನು ಹೇಗೆ ನಂಬಲಿ, ನೀನೇ ಹೇಳು, ನಾನು ನಿನ್ನನ್ನು ಹೇಗೆ ನಂಬಲಿ ಇನ್ನು ಮುಂದೆ ಅಂತ ಹೇಳ್ತಾ ತುಂಬಾ ಕೂಗ್ತಾ ಇರ್ತಾಳೆ. ಆಗ ಅರ್ಜುನ್ ಹೇಳ್ತಾನೆ, ಆಯಿತು ಮೇಡಮ್, ನಿಮಗೆ ನಾನು ಏನಂತ ತೋರಿಸ್ತೀನಿ, ನಾನು ಸತ್ಯವಂತ ಅಂತ ನಿಮ್ಗೆ ಗೊತ್ತು ಮಾಡೇ ಮಾಡ್ತೀನಿ. ನಂದೇನೂ ತಪ್ಪಿಲ್ಲ, ಸಂಧ್ಯನ ಕೇಸಿಗೂ ನನಗೂ ಯಾವುದೇ ತಪ್ಪಿಲ್ಲ, ನನ್ನ ಅಪ್ಪ ಹೇಳ್ತಿರೋದು ಎಲ್ಲ ಸುಳ್ಳು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ, ನನ್ನ ಪ್ರೀತಿ ನಾನು ಅರ್ಥ ಮಾಡಿಸ್ತೀನಿ ಮೇಡಮ್ ಅಂತ ಹೇಳ್ತಾನೆ. ಆಗ ಭಾರ್ಗವಿ ಹೇಳ್ತಾಳೆ, ಆಯಿತು ಬಿಡು, ನೀನು ಹೇಳಿದ್ಯಲ್ವ, ಹೇಳ್ದಾಗೆ ಮಾಡು, ಆವಾಗ ನಾನು ಒಪ್ಕೊಳ್ತೇನೆ. ಇಲ್ಲ ಅಂದರೆ ನಾನು ಏನು ಮಾಡ್ತೇನೋ ನನಗೆ ಗೊತ್ತಿಲ್ಲ. ನಾನು ನಿನ್ನ ಅಪ್ಪ ಅಂತಲೂ ಬಿಡಲ್ಲ, ನಾನು JP ಅಂತಲೂ ಬಿಡೋ ಮಾತೇ ಇಲ್ಲ. ನಿನ್ನ ಅಪ್ಪ ಆದರೆ ನಿಂಗಾಯಿತು, ನಾನಂತೂ ಸುಮ್ಮನೆ ಬಿಡೋದೇ ಇಲ್ಲ. ಸಂಧ್ಯನ ಸಾವಿಗೆ ಯಾರು ಕಾರಣ ಆಗಿದ್ದಾರೋ ಅವರನ್ನಂತೂ ನಾನು ಬಿಡಲ್ಲ. ನಿನ್ನ ಅಪ್ಪನಂತೂ ನಾನು ಸುಮ್ಮನೆ ಬಿಡೋದೇ ಇಲ್ಲ. ಏನಾದರೂ ಅದ್ರ ಹಿಂದೆ ಇರೋದೆಲ್ಲ ನಿಮ್ಮಪ್ಪ JP ಪಾಟೀಲ್ ಅಂತ ಗೊತ್ತಾಗಬೇಕು, ಆಮೇಲೆ ನಾನು ಏನು ಮಾಡ್ತೇನೆ ಅಂತ ನೋಡ್ತಾ ಇರು, ಸುಮ್ಮನೆ ಅಂತೂ ಬಿಡೋ ಮಾತೇ ಇಲ್ಲ ಅಂತ ಹೇಳಿ ವಾರ್ನಿಂಗ್ ಮಾಡ್ತಾಳೆ. ಇನ್ನು ಅವಳ ಪಾಡಿಗೆ ಅವಳೋಗಿ ನೆಲದಲ್ಲಿ ಮಲ್ಕೊಳ್ತಾರೆ. ಇನ್ನು ಅರ್ಜುನ್ ಎಣಿಸ್ತಾ ಇರ್ತಾನೆ, ಯಾಕೆ ಇವ್ರು ಈ ರೀತಿ ಮಾಡ್ತಿದ್ದಾರೆ, ಯಾಕೆ ಇವ್ರಿಗೆ ನನ್ನ ಪ್ರೀತಿ ಅರ್ಥ ಆಗ್ತಿಲ್ಲ, ಯಾಕೆ ಇವ್ರು ತಪ್ಪು ತಿಳ್ಕೊಂಡಿದ್ದಾರೆ ಹೇಳ್ಕೊಂಡು ತುಂಬಾ ನೋವು ಪಡ್ತಾ ಇರ್ತಾನೆ. ಇನ್ನು ಈ ಕಡೆ ಅಜ್ಜಿ ಹತ್ರ ರುದ್ರ ಮಾತಾಡ್ತಾ ಇರ್ತಾಳೆ. ಅಜ್ಜಿ ಹೇಳ್ತಾಳೆ, ಎಲ್ಲ ಒಳ್ಳೇದಾಗುತ್ತೆ ರುದ್ರ, ನೀನೇನು ಟೆನ್ಷನ್ ಮಾಡಬೇಡ ಅಂತ ಹೇಳ್ತಾಳೆ. ಆಗ ರುದ್ರ ಹೇಳ್ತಾಳೆ, ಏನು ಒಳ್ಳೇದಾಗುತ್ತೆ, ನಂಗೆ ಒಂದು ಗೊತ್ತಾಗ್ತಿಲ್ಲ ಅತ್ತೆ, ಇವರು ಮನೇಲಿರೋರು ಯಾರು ಮನುಷ್ಯರೇ ಅಲ್ಲ. ಆ ಸಂಧ್ಯಾ, ಅವಳು ಇಷ್ಟು ವರ್ಷ ನಮ್ಮ ಮನೇಲಿ ಕೆಲಸ ಮಾಡಿದ್ದಾಳೆ, ಅವಳ ಬಗ್ಗೆ ಒಂಚೂರು ಕನಿಕರ ಇಲ್ಲ. ಅವಳಿಗೆ ಏನಾಯಿತು ಕೊನೆಗೆ. ಇನ್ನು ಭಾರ್ಗವಿ, ಅವಳು ಏನು ಮಾಡೋಕ್ಕೆ ಸಾಧ್ಯ, ಅವಳನ್ನು ಏನಾದರೂ ಮಾಡಿಬಿಡ್ತಾರೋ ಹೆದರಿಕೆ ಶುರುವಾಗಿದೆ ನನಗೆ ಅಂತ ಹೇಳ್ತಾ ಇರ್ತಾರೆ. ಆಗ ಅಜ್ಜಿ ಹೇಳ್ತಾಳೆ, ಇಲ್ಲ ರುದ್ರ, ನೀನು ಅಂದ್ಕೊಂಡಿದ್ದು ತಪ್ಪು, ಭಾರ್ಗವಿ ಸೋಲೋ ಮಾತೇ ಇಲ್ಲ, ಅವಳು ಯಾರನ್ನೂ ಬಿಡಲ್ಲ, ಈ ಮನೆಗೆ ತಕ್ಕ ಸೊಸೆ ಅವಳೇ. JP ಮನೆ ಹೆಂಗಸರನ್ನೆಲ್ಲ ಮೂಲೆಯಲ್ಲಿ ಕೂರಿಸಿ ಹೊರಗಡೆ ಏನೋ ಪ್ರಗತಿಪರದತ್ತ ಹೋರಾಡ್ತಿದ್ದಾನೆ ಅಂತ ನಾಟಕ ಮಾಡ್ತಿದ್ದಾನೆ. ಅವನಿಗಿರುವ ನಾಟಕಕ್ಕೆ, ಅವನಿಗಿರುವ ದುರಹಂಕಾರಕ್ಕೆ, ಸೊಕ್ಕಿಗೆ, ಅದಕ್ಕೆಲ್ಲ ಈ ಭಾರ್ಗವಿ ಸರಿ. ಈ ಭಾರ್ಗವಿ ಈ ಮನೆ ಸೊಸೆ ಆಗಿದ್ದಾಳೆ, ಅವಳು ಅವನನ್ನು ಸರಿ ಮಾಡೇ ಮಾಡ್ತಾಳೆ. ಅವಳು ಅವನಿಗಿರೋ ಸೊಕ್ಕನ್ನು ಮುರಿಸ್ತಾಳೆ. ನೋಡ್ತಾ ಇರೋ ರುದ್ರ, ಎಲ್ಲನೂ ಒಳ್ಳೇದಾಗುತ್ತೆ, ಭಾರ್ಗವಿ ಅಂತೂ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಬೆಳಿಗ್ಗೆ ಆಗಿರುತ್ತೆ, ಭಾರ್ಗವಿ ಮಲ್ಕೊಂಡಿರ್ತಾಳೆ. ಆಗ ನಿರ್ಮಲ ಬಂದು ಹೇಳ್ತಾಳೆ, ಏನು ಮಲ್ಕೊಂಡಿದ್ಯಾ, ಏನು ಮಹಾರಾಣಿಯ, ಎದ್ದೇಳು, ಇದೇ ನಿನ್ನ ಅಪ್ಪನ ಮನೆಯ ಅಂತ ಹೇಳ್ಕೊಂಡು ಬಾಯಿಗೆ ಬಂದಾಗ ಬೈತಾಳೆ. ಆಗ ಭಾರ್ಗವಿ ಹೇಳ್ತಾಳೆ, ನೋಡಿ ಸುಮ್ಮನೆ ಇದ್ದುಬಿಡಿ ಅಂತ ಹೇಳ್ತಾಳೆ. ಏನು ಸುಮ್ಮನೆ ಇದ್ಬಿಡ್ಬೇಕು, ನೀನು ಈ ಮನೆ ಕೆಲಸದವಳು ಅಷ್ಟೇ, ಸಂಧ್ಯಾನ ಜಾಗಕ್ಕೆ ನೀನು ಬಂದಿದ್ಯಾ ಅಷ್ಟೇ, ಮತ್ತೆ ಈ ಮನೆ ನಿಂಗೆ ಏನು ಮರ್ಯಾದೆ ಕೂಡ ಇಲ್ಲ ಅಂತ ಹೇಳ್ಕೊಂಡು ಬಾಯಿ ಬಂದಾಗ ಬೈತಾ ಇರ್ತಾಳೆ. ಆಗ ಭಾರ್ಗವಿ ಹೇಳ್ತಾಳೆ, ನೋಡಿ ಸುಮ್ಮನೆ ಇದ್ದುಬೇಡಿ, ಬಾಯಿ ಬಂದಾಗಲ್ಲ ಬೈಬೇಡಿ ಹೇಳ್ಕೊಂಡು ವಾರ್ನಿಂಗ್ ಮಾಡ್ತಾಳೆ. ಆದರೆ ಕೇಳೋದೇ ಇಲ್ಲ ನಿರ್ಮಲ. ಏನು ಲುಕ್ ಕೊಡ್ತಿದ್ದೆ, ಯಾರಿಗೆ ಗುರಾಯಿಸ್ತಿದ್ಯಾ ನೀನು, ನೋಡು, ಈ ಮನೆಗೆ ಸಂಧ್ಯಾ ಆದಮೇಲೆ ಆ ಪ್ಲೇಸ್ ಖಾಲಿ ಇತ್ತು, ಅದಕ್ಕೆ ನೀನು ಬಂದಿದ್ಯಾ ಅಷ್ಟೇ. ಈ ಮನೆ ಎಲ್ಲ ಒರೆಸ್ಬೇಕು, ಗುಡಿಸ್ಬೇಕು, ಪಾತ್ರೆ ತೊಳಿಬೇಕು, ಎಲ್ಲ ಕೆಲಸ ನೀನು ಮಾಡಬೇಕು, ಇವತ್ತಿನ ನೀನು ಅಫಿಷಿಯಲ್ ಆಗಿ ಮನೆ ಕೆಲಸದವಳು, ನಿಂಗೆ ಅರ್ಥ ಆಯ್ತಾ ಹೇಳ್ಕೊಂಡು ಬೈತಾಳೆ. ಆವಾಗ ಬೃಂದ ಬರ್ತಾಳೆ. ಬೃಂದ ಬಂದು ಹೇಳ್ತಾಳೆ, ಅತ್ತೆ ನೀವು ಯಾಕೆ ಬಾಯಿ ನೋಯಿಸ್ಕೊಳ್ತಿದ್ದೀರಾ, ಹೋಗಿ ಒಳಗೋಗಿ, ಇವಳ ಹತ್ರ ನಾನು ಮಾತಾಡ್ತೇನೆ ಅಂತ ಹೇಳ್ತಾಳೆ. ಇನ್ನು ಬೃಂದ ಹೇಳ್ತಾಳೆ, ಏನೇ ಭಾರ್ಗವಿ, ಅತ್ತೆ ಹೇಳಿದ್ ಕೇಳಿಸ್ತಾ ಇಲ್ವಾ, ಹೋಗಿ ಸೀರೆ ಉಟ್ಕೊಂಡು ಮನೆ ಕೆಲಸ ಎಲ್ಲ ಮಾಡು, ಇಲ್ದಿದ್ರೆ ಗೊತ್ತಲ್ಲ ಒದ್ದು ಹೊರಗಾಕ್ತಾರೆ ನಿನ್ನನ್ನು ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಹೇಳ್ತಾಳೆ, ಅವ್ರು ಯಾಕೆ ಒದ್ದು ಹೊರಗಾಕ್ಬೇಕು, ನನಗೇನು ಈ ಮನೆ ಇರೋ ಕರ್ಮ ಇಲ್ಲ, ನಾನು ಇರೋದು ಕೂಡ ಇಲ್ಲ ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಹೇಳ್ತಾಳೆ, ಅಲ್ಲ ನೀನ್ಯಾಕೆ ಈ ರೀತಿ ಮಾಡ್ತಿದ್ಯಾ, ನನಗೆ ಈ ಮನೆ ಇರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ನಿಂಗೂ ಗೊತ್ತುಂಟು, ನಾನು ಕೆಲಸ ಮಾಡಬೇಕೋ ಬೇಡವೋ ಅದು ನನಗೆ ಬಿಟ್ಟಿದ್ದು, ನೀನು ಯಾರು ನನಗೆ ದಬ್ಬಾಳಿಕೆ ಮಾಡಲಿಕ್ಕೆ ಅಂತ ಕೇಳ್ತಾಳೆ. ಆಗ ಬೃಂದ ಹೇಳ್ತಾಳೆ,
ದಬ್ಬಾಳಿಕೆ ಮಾಡ್ಲಿಕ್ಕೆ ನಾನು ಯಾರ, ನಾನು ಈ ಮನೆ ಹಿರಿ ಸೊಸೆ ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಹೇಳ್ತಾಳೆ, ಸುಮ್ಮನೆ ಇಲ್ಲಿಂದ ಹೋಗಿ ಬೃಂದಕ್ಕ ಅಂತ ಹೇಳ್ತಾಳೆ. ಆಗ ಬೃಂದ ಹೇಳ್ತಾಳೆ, ನೋಡು ನೀನು ಕೆಲಸ ಮಾಡಬೇಕು, ಇಲ್ಲದಿದ್ದರೆ ಏನಾಗುತ್ತೆ ಅಂತ ಗೊತ್ತಲ್ವಾ ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಹೇಳ್ತಾಳೆ, ಏನು ಮಾಡ್ತಾರೆ, ಹೊರಗೆ ಹಾಕ್ತಾರಾ, ನಾನೇ ಹೋಗ್ತೀನ, ನಾನೇ ಈ ಮನೆ ಇರಬೇಕಂತ ಬಂದಿಲ್ಲ ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಹೇಳ್ತಾಳೆ, ಹೊರಗೆ ಹೋಗ್ತೀಯಾ, ಎಲ್ಲಿಗೆ ಹೋಗ್ತೀಯ, ಅಪ್ಪಮ್ಮನ ಮನೆಗೆ ಹೋಗ್ತೀಯಾ, ನಿಂಗೆ ನೆನಪಿದೆ ಅಲ್ವಾ, ಅಪ್ಪ ಅಮ್ಮ ಇಬ್ಬರು ಸೇರಿ ನಿನ್ನನ್ನು ಹೊರಗೆ ಹಾಕಿದ್ದಾರೆ. ಅವ್ರಿಗೆ ನೀನು ಹೇಳಿದ್ರು, ಅವ್ರು ಏನು ಹೇಳ್ತಾರೆ ಗೊತ್ತಾ, ಮದುವೆ ಆಗಿದ್ಯಾ, ಏನೇ ಆಗಲಿ ಗಂಡನ ಮನೇಲೇ ಇರು ಅಂತ ಹೇಳ್ತಾರೆ. ಆವಾಗ ಏನು ಮಾಡ್ತೀಯಾ, ನೀನನ್ನು ಅಲ್ಲಿಂದ ಹೊರಗೆ ಹಾಕಿದ್ರು ನೀನು ಬೀದಿಗೆ ಬೀಳ್ತೀಯಾ, ಈ ಮನೆಯಿಂದ ಹೊರಗೆ ಹೋದ್ರು ಬೀದಿಗೆ ಬೀಳ್ತೀಯಾ, ನಿಂಗೆ ಅಷ್ಟೇ ಅಲ್ವಾ ಗತಿ ಅಂತ ಹೇಳ್ತಾಳೆ. ಆಗ ಭಾರ್ಗವಿಗೆ ನೆನಪಾಗುತ್ತೆ, ಅಮ್ಮ ಹೇಳಿದ್ದು ಎಷ್ಟೇ ಕಷ್ಟ ಬರಲಿ ಗಂಡನ ಮನೆಯಲ್ಲಿ ಇರಬೇಕಂತ ಹೇಳಿದ್ದು ನೆನಪಾಗುತ್ತೆ. ಆಗ ಬೃಂದ ಹೇಳ್ತಾಳೆ, ನೋಡು ಭಾರ್ಗವಿ, ಈಗ ನೀನು ನಾನು ಹೇಳಿದಷ್ಟು ಮಾಡು, ಮೊದಲು ಬೇರೆ ಸೀರೆ ಉಟ್ಕೊಂಡು ಇಡೀ ಮನೆ ಕೆಲಸ ನೀನು ಒಬ್ಬಳೇ ಮಾಡಬೇಕು, ಮಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇನ್ನು ಬೃಂದ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಇನ್ನು ಭಾರ್ಗವಿ ಮನೆ ಕೆಲಸ ಮಾಡ್ತಾ ಇರ್ತಾರೆ. ಆಗ JP ಬರ್ತಾನೆ. JP ಬಂದು ಹೇಳ್ತಾನೆ, ನೋಡಿದ್ಯಾ ಭಾರ್ಗವಿ, ನಿನ್ನ ಸ್ಥಾನ ಇದೆ, ನೀ ನನ್ನ ಕಾಲು ಕೆಳಗೆ ಇರಬೇಕು, ಇದು ನಿನ್ನ ಸ್ಥಾನ ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಹೇಳ್ತಾಳೆ, JP ಪಾಟೀಲ್, ಮಾತಾಡುವಾಗ ಮಿತಿ ಇಟ್ಕೊಂಡು ಮಾತಾಡಿ, ನಿಮ್ಮನೆಗೆ ಸೊಸೆ ಏನಲ್ಲ ನಾನು, ನಿಮ್ಮ ಮಗ ಮೋಸ ಮಾಡಿ ಮದುವೆ ಆಗಿದ್ದು ನೆನಪಿಟ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ JP ಹೇಳ್ತಾನೆ, ಹೌದು ನನ್ನ ಮಗ ನಿನ್ನನ್ನು ಯಾಮಾರಿಸೇ ಮದುವೆ ಆದ, ಇದೆಲ್ಲ ನಾವು ಮಾಡಿದ್ದೆ ಪ್ಲ್ಯಾನ್ ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಹೇಳ್ತಾಳೆ, ಇದಕ್ಕೆಲ್ಲ ಉತ್ತರ ನಾನು ಕೊಟ್ಟೇ ಕೊಡ್ತೇನೆ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.